ವೇದಿಕೆಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಯತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಈ ವಿಚಿತ್ರವ ನೋಡಿರಿ, ಸೀತೆಯ ಕದ್ದ ರಾವಣ ನಿಲ್ಲಿಸೇರಿ. ಏನು ವಿಚಿತ್ರ ಇದು! ಸೀತಾನ್ವೇಷಣೆಯಲ್ಲಿ ತೊಡಗಿಕೊಂಡಂತಹ ನಾವುಗಳು ಬಸವಳಿದು ಆಯಾಸಗೊಂಡು ಬಾಯಾರಿದೆ ಎಂದು ನಾವು ಒಂದು ಸರಸಿಯನ್ನು ನೋಡಿದ ಕ್ಷಣ ಇಳಿದೆವು. ಅಲ್ಲಿ ಕಾಣುತ್ತಿರುವಂತಹ ದೃಶ್ಯವಾದರೂ ಏನು! ಬಹಳ ಅದ್ಭುತವಾಗಿ ಕಾಣುತ್ತಾ. ಕಪಟದ ಸರಸಿ, ಕಪಟದಾಕೃತಿಯ ಸರಸಿ. ಆ ಸರಸಿಯ ಒಳಗೆ ನಾವು ನೋಡಿದ್ದೇವೆ ಅಂತಾದರೆ ಒಂದು ಚಿಕ್ಕದಾದಂತಹ ದ್ವಾರ. ಆ ದ್ವಾರದಲ್ಲೇ ನಾವು ಮುಂದುವರಿದು ಹೋಗುವಂತಹ ಸ್ಥಿತಿಯಲ್ಲಿ ಕತ್ತಲೆ ಆವರಿಸಿದಂತಹ ಆ ದ್ವಾರದಲ್ಲಿ ಬೆಳಕನ್ನೇ ಹುಡುಕಿಕೊಂಡು ನಾವು ಮುಂದುವರಿದು ಬಂದವರಿದ್ದೇವೆ. ಒಬ್ಬರನ್ನೊಬ್ಬರು ಹಿಡಿದುಕೊಂಡೇ ಮುಂದೆ ಸಾಗಿದ್ದೇವೆ. ಹೌದು, ಮುಂದುವರಿದು ಬಂದಂತಹ ಸಂದರ್ಭದಲ್ಲಿ ನಾವು ನೋಡುತ್ತಿರುವಂತಹ ದೃಶ್ಯವಾದರೂ ಏನು ಸ್ವಾಮಿ! ದೊಡ್ಡದಾದಂತಹ ಅರಮನೆಯನ್ನು ಕಾಣುತ್ತಾ ಇದ್ದೇವೆ. ಈ ನೀರಿನ ಒಳಗೆ ಅರಮನೆ ಇರಲಿಕ್ಕೂ ಸಾಧ್ಯವೇ? ವಜ್ರ ವೈಡೂರ್ಯಗಳಿಂದ ಅದು ಕಂಗೊಳಿಸುತ್ತಾ ಇದೆ. ಜಾಂಬವರೇ, ನಾವು ಹುಡುಕುತ್ತಿರುವಂತಹ ಸೀತಾದೇವಿ ಇಲ್ಲಿ ಇರಲೂಬಹುದು ಅನ್ನುವುದು ನನ್ನ ಒಂದು ಊಹೆ. ಕಾರಣ, ಯಾರಿಗೂ ಕಾಣಲು ಸಿಗಬಾರದು ಎನ್ನುವಂತಹ ಉದ್ದೇಶದಿಂದ ಈ ನೀರಿನ ಒಳಗೆ ತನ್ನ ವಾಸಸ್ಥಾನವನ್ನು ಒಂದು ವೇಳೆ ಅವನು ಮಾಡಿರಬಹುದೇ? ಯಾವುದಕ್ಕೂ ಹೌದು. ಆದರೂ ಯಾವುದಕ್ಕೂ ನಾವು ಮುಂದೆ ಹೋದ ಹಾಗೆ ಕಾಣುತ್ತಿರುವಂತಹ ದೃಶ್ಯ ಎಲ್ಲಿ ನೋಡಿದರಲ್ಲಿ ರಾಜಬೀದಿಗಳು, ಕೋಟೆ ಕೊತ್ತಲಗಳು, ವಜ್ರ ವೈಡೂರ್ಯಗಳಿಂದ ಕೂಡಿದಂತಹ ಭಂಡಾರಗಳು, ಕೆತ್ತನೆಗಳು, ಬಿಂಬಗಳು, ಈ ರೀತಿ ನಾವು ಊಹಿಸಲು ಸಾಧ್ಯವಿಲ್ಲದಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತರಾದರೆ ಇಲ್ಲಿ ಯಾರಿದ್ದಾರೆ ಎನ್ನುವುದು ನಮ್ಮದೊಂದು ಯಕ್ಷ ಪ್ರಶ್ನೆ ಅಲ್ವೇ? ಆದರೆ ಎಲ್ಲೂ ಯಾರೂ ಕಾಣಸಿಗುತ್ತಿಲ್ಲವಲ್ಲ. ಖಂಡಿತವಾಗಿಯೂ ಇಲ್ಲಿ ಎಲ್ಲಾದರೂ ಯಾರಾದರೂ ಇರಲೇಬಹುದು. ಆದ್ದರಿಂದ ಮುಂದೆ ಸಾಗುವ.
ತಿಳಿದುಕೊಂಡೆ. ಹಲವಾರು ವರ್ಷಗಳಿಂದ ತಪಸ್ಸುಗಳನ್ನು ಮಾಡುತ್ತಾ ಮಾಡುತ್ತಾ ನನ್ನ ಜೀವನವನ್ನು ನಾನು ಸವಿಯುತ್ತಾ ಇದ್ದೇನೆ. ಒಬ್ಬಾಕೆ ಸ್ತ್ರೀಗೆ ಅಥವಾ ಯಾವನೇ ಒಬ್ಬನಿಗೆ ತಪಸ್ಸಿನಲ್ಲಿ ತೊಡಗಿಕೊಳ್ಳಬೇಕು ಅಂತಾದ್ರೆ ಬಾಹ್ಯ ವಿಚಾರವನ್ನು ಬಿಟ್ಟು ಕೇವಲ ದೇವನ ನೆನಪಿನಲ್ಲಿಯೇ ಅಥವಾ ಆತನನ್ನೇ ಜ್ಞಾನಿಸುತ್ತಾ ತಪಸ್ಸನ್ನು ಮಾಡುವಂತಹದ್ದು ಧರ್ಮ. ಅದರಂತೆ ತಪಸ್ವಿಯಾದವರು ಧರಿಸಬೇಕಾದಂತಹ ಉಡುಗೆ ತೊಡುಗೆಗಳನ್ನೆಲ್ಲ ನಾನು ಕೂಡ ಧರಿಸಿಕೊಂಡಿದ್ದೇನೆ. ನಾರುಡುಗೆಯನ್ನು ಹುಟ್ಟಿದ್ದೇನೆ, ಕೃಷ್ಣಾಂಜನವನ್ನು ಧರಿಸಿದ್ದೇನೆ. ಹೀಗೆ ಅದೆಷ್ಟೋ ಕಾಲದಿಂದ ನಾನು ತಪಸ್ಸನ್ನು ಆಚರಿಸ್ತಾ ಈ ಸರೋವರದ ಮಧ್ಯದಲ್ಲಿರುವಂತಹ ಈ ಬೀಲದೊಳಗೆ ಜೀವನವನ್ನ ಮಾಡುತ್ತಾ ಇದ್ದೇನೆ. ಅದೆಷ್ಟೋ ವರ್ಷದ ಹಿಂದೆ ಮಯ ರಾಕ್ಷಸನು ತನ್ನ ಮಾಯಾ ಸಾಮರ್ಥ್ಯದಿಂದ, ಕಲಾ ನೈಪುಣ್ಯದಿಂದ, ಶಿಲಾ ನೈಪುಣ್ಯದಿಂದ ಇಲ್ಲೊಂದು ಪುರವನ್ನು, ಪಟ್ಟಣವನ್ನು ನಿರ್ಮಿಸಿದ. ಅದುವೇ ಕಾಂಚನಾಪುರ ಎಂಬುದಾಗಿಯೇ ಗುರುತಿಸಲ್ಪಟ್ಟಿತು. ಮಯನೆಂಬ ರಕ್ಕಸನು ಹೇಮೆ ಎಂಬಂತಹ ಅಪ್ಸರೆಯನ್ನು ವಿವಾಹವಾಗಿ ಹಲವಾರು ವರ್ಷಗಳ ಕಾಲ ದಾಂಪತ್ಯದ ಜೀವನವನ್ನು ನಡೆಸಿದ. ತತ್ಪರಿಣಾಮವಾಗಿ ವಂಶವನ್ನು ಕೂಡ ವೃದ್ಧಿಸಿದ. ದುಂದುಬಿ ಮೇಧಾವಿ ಎಂಬಂತಹ ಮಕ್ಕಳನ್ನು, ಅದರಂತೆ ಮಂಡೋದರಿ ಎಂಬಂತಹ ಒಬ್ಬಾಕೆ ಹೆಣ್ಣು ಮಗಳನ್ನು ಪಡೆದವನು. ತನ್ನ ಪುರ ದೇವೇಂದ್ರನ ಸ್ವರ್ಗಲೋಕಕ್ಕಿಂತಲೂ ಭಿನ್ನವಾಗಿರಬೇಕು ಎಂಬಂತಹ ಉದ್ದೇಶವನ್ನು ಇರಿಸಿಕೊಂಡಂತಹ ಆ ಮಾಯಾ ರಕ್ಕಸ ತನ್ನದೇ ಸಾಮರ್ಥ್ಯದಿಂದ ಪುರವನ್ನು ನಿರ್ಮಿಸಿದ. ಒಂದೊಮ್ಮೆಗೆ ಇಂದ್ರನಿಗೂ ಮಯನಿಗೂ ಯುದ್ಧ ಉಂಟಾದಿ ಇಂದ್ರನ ಗದ ಪ್ರಹಾರವನ್ನು ತಡೆಯುವುದಕ್ಕೆ ಸಾಧ್ಯವಾಗದೆ ಓಡಿ ಹೋದ. ಹೆಂಡತಿಯಾದಂತಹ ಹೇಮೆ ಸ್ವರ್ಗಲೋಕವನ್ನು ಪುನಃ ಸೇರಿದ. ಹೀಗೆ ಆ ಸಂದರ್ಭದಲ್ಲಿ ನಾನು ಅವರೊಂದಿಗೆ ಹೇಮೆಯ ಸಖಿಯಾಗಿ, ಸ್ನೇಹಿತೆಯಾಗಿ ಜೀವನವನ್ನ ನಡೆಸ್ತಾ ಬಂದವಳು ನಾನು. ನನ್ನ ಜೀವನದಲ್ಲಿ ಅದೆಷ್ಟೋ ದಿನಗಳು ಕಳೆದ ನಂತರ ಕೇಕೆಯ ರಾಜ್ಯದ ರಾಜಕುಮಾರಿಯಾದ ಸುಮ್ಮನೆ ಎಂಬುವರನ್ನು ಪರಿಚಿತವಾಯಿತು. ಆಕೆ ಒಬ್ಬಾಕೆ ಸ್ತ್ರೀ ಆಗಿದ್ದರೂ ಕೂಡ ಜಂಬದಿಂದ ಬೀಗುತ್ತಿರುವಂತಹ ಹೆಣ್ಣಾಗಿತ್ತು. ವಿವಾಹಿತರಾದಂತಹ ಆಕೆ ತಾನು ಜಂಬದಿಂದ ಬೀಗುತ್ತಾ ತಾನು ಏನು ನನ್ನ ಸಂಸಾರ ಏನು ಎಂಬುದಾಗಿ ತನ್ನಲ್ಲಿ ವಾದವನ್ನ ಮಂಡಿಸಿದರು. ಪತಿವ್ರತ ಮಹಾತ್ಮೆ ಎಂಬಂತಹ ವಿಚಾರವಾಗಿ ನಾವು ವಾದವನ್ನ ಏರ್ಪಡಿಸಿದೆವು. ವಾದದಲ್ಲಿ ನಾವು ಒಂದು ನಿಬಂಧನೆಯನ್ನು ಇಟ್ಟಿದ್ದೆವು. ಯಾರು ವಾದದಲ್ಲಿ ಗೆಲ್ಲುತ್ತಾರೋ ಅಥವಾ ಜಯಗಳಿಸುತ್ತಾರೋ ಅಂತವರು ತಮ್ಮ ವಿದ್ಯೆಯ ಪ್ರಭಾವವನ್ನು ಇನ್ನೊಬ್ಬರಿಗೆ, ಗೆದ್ದವರಿಗೆ ಧಾರೆ ಎರೆದು ಕೊಡಬೇಕು ಎಂಬುದಾಗಿ ತೀರ್ಮಾನಿಸಿದೆವು. ಆ ಒಡಂಬಡಿಕೆಯ ಪ್ರಕಾರವಾಗಿ ವಿದ್ವಾಂಸರ ಸಮ್ಮುಖದಲ್ಲಿ ನಮ್ಮೆಲ್ಲರಲ್ಲಿ ವಾದ ನಡೆಯಿತು. ತತ್ಪರಿಣಾಮವಾಗಿ ನಾನು ವಿಜಯಿಯಾದೆ. ಸೋತಂತಹ ಆಕೆ ತನ್ನಲ್ಲಿರುವಂತಹ ವಿದ್ಯಾ ಸಂಪನ್ನದ ಪ್ರಾವೀಣ್ಯತೆಯಿಂದಾಗಿ ಆಕೆಯಲ್ಲಿ ಒಳಗೊಂಡಿದ್ದಂತಹ ಪ್ರಭೆ ಅಥವಾ ಸಾಮರ್ಥ್ಯ ಅದನ್ನು ನನಗೆ ಧಾರೆಯಾಗಿ ಎರೆದರು. ಆ ಘಟನೆಯಿಂದಾಗಿ ಮಹಾನುಭಾವರು, ಪಾಂಡಿತ್ಯ ಉಳ್ಳವರು ನನ್ನನ್ನು ಹೊಗಳುವುದಕ್ಕೆ ತೊಡಗಿದರು. ಸ್ವ ಅರ್ಜಿತವಾಗಿ ಪಡೆದಂತಹ ಈ ವಿದ್ಯಾ ಸಾಮರ್ಥ್ಯದಿಂದಾಗಿ ಮುಂದೆ ನೀನು ಸ್ವಯಂ ಪ್ರಭೆ ಎಂಬುದಾಗಿ ಗುರುತಿಸಿಕೋ, ಸ್ವಯಂ ಪ್ರಭೆ ಎಂಬುದಾಗಿ ನನ್ನನ್ನು ಕರೆದುಕೊಂಡರು. ಅಂದಿನಿಂದ ಇಂದಿನವರೆಗೆ ತಪಸ್ಸನ್ನು ಆಚರಿಸುತ್ತಾ ಕೇವಲ ಸಾಂಸಾರಿಕವಾಗಿ ದೇವನನ್ನು ಅಥವಾ ನಮ್ಮ ಇಚ್ಛೆಯನ್ನು ಪೂರೈಸಬೇಕು, ತನ್ಮೂಲಕವಾಗಿ ದೇವನ ಪಾದವನ್ನು ಸೇರಬೇಕು ಎಂಬುದು ಉದ್ದೇಶವಲ್ಲ. ಕೇವಲ ಸಾಂಸಾರಿಕ ಜೀವನವನ್ನು ಮಾಡದೆ ದೇವನನ್ನೇ ಧ್ಯಾನಿಸುತ್ತಾ ತಪಸ್ಸಿನಲ್ಲಿ ತೊಡಗಿ ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿ ಆ ದೇವನ ಪಾದವನ್ನು ಸೇರುವಂತಹ ಉದ್ದೇಶವನ್ನು ಇರಿಸಿಕೊಂಡು
ತಪಸ್ಸಿನಲ್ಲಿ ತೊಡಗಿಕೊಂಡವಳಿದ್ದೇನೆ. ಇದುವರೆಗೆ ನಡೆಸ್ತಾ ಬರುತ್ತಾ ಈ ತಪಸ್ಸನ್ನು ಮಾಡುತ್ತಾ ಬರುವಂತಹ ನನ್ನಲ್ಲಿ ಯಾವುದೇ ಕುಂದುಕೊರತೆಗಳು ಇಲ್ಲವಾಗಿದೆ. ಆದರೆ ಇವತ್ತು ಏನೋ ಕಾಣುತ್ತಾ ಇದೆಯಲ್ಲ, ಯಾರೋ ನಮ್ಮ ಪುರಕ್ಕೆ ಬಂದ ಹಾಗೆ ಇದೆ. ಏನಿದು ವಿಚಿತ್ರ? ಅವರಲ್ಲಿಯೇ ವಿಚಾರಿಸ್ತೇನೆ. ಅಯ್ಯ, ಯಾರು ದೇವಿ ಬಳಿಗೆ ಬಂದಿಹ ಕಾರಣವ ಮೊದಲರುಳಿರಿ. ಯಾರು ನೀವಿ ಬಳಿಗೆ ಬಂದಿಹ ಕಾರಣವ ಮೊದಲರುಳಿರಿ. ಭೂರಿಬಲ ಸಹಿತಲ್ಲಿ ಬಂದಿರಿ, ಚೋರತನಕ್ಕೆ ಇಳಿದಿರಿ. ಯಾರೋ ಅಯ್ಯ, ತರುಣಿ, B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022002555. In the serene landscape of Deribail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ಇದುವರೆಗೆ ಈ ಪ್ರದೇಶದಲ್ಲಿ ನಿಮ್ಮಂತ ಕಂಡವರು ನಾನಲ್ಲ. ನಿಮ್ಮನ್ನು ಗಮನಿಸಿದಾಗ ನೀವು ಶಕ್ತಿ ಸಾಮರ್ಥ್ಯದಿಂದ ಕೂಡಿದಂತವರು, ವೀರರು ಎಂಬುದಾಗಿ ನನಗೆ ಭಾಸವಾಗುತ್ತಾ ಇದೆ. ಯಾಕೆ ಬಲ್ಲಿರ? ಅಪ್ರವೇಶವಾದಂತಹ ಈ ಪ್ರದೇಶ, ಇದನ್ನು ಪ್ರವೇಶಿಸಬೇಕು ಅಂತಾದ್ರೆ ಸಾಮಾನ್ಯರಿಂದ ಸಾಧ್ಯವಿಲ್ಲ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಬಾಹ್ಯ ಪ್ರಪಂಚಕ್ಕೆ ಕಾಣದಂತಹ ಈ ಸರೋವರದ ಮಧ್ಯದಲ್ಲಿರುವಂತಹ ಈ ಪುರಕ್ಕೆ ನೀವು ಬಂದಿದ್ದೀರಿ. ಬಂದವರು ನೀವು ಸಾಮಾನ್ಯರು ಅಲ್ಲ ಎಂಬುದು ನನಗೆ ಭಾಸವಾಗಿದೆ. ಹಾಗಾಗಿ ನಿಮ್ಮಲ್ಲಿ ವಿಚಾರಿಸ್ತಾ ಇದ್ದೇನೆ, ಯಾರು ನೀವು, ಯಾಕೆ ಬಂದಿರಿ ಎಂಬ ವಿಚಾರವನ್ನು ನನ್ನಲ್ಲಿ ತಿಳಿಸುವಿರಾ? ಓ ಶಶಿವದನೆ, ಸೀತೆಯನ್ನು ಪುಡುಕುತ್ತ ಬಸವಳಿದು
ಜಲ ಕಿಳಿಯಲು ಶಶಿವದನೆ, ಏನು ನೀನಂದುಕೊಂಡಂತೆ ನಾವು ಇಲ್ಲಿಯವರಲ್ಲ. ಮತ್ತೆ ನಾವೊಂದು ಮಹತ್ ಕಾರ್ಯವನ್ನು ಇಟ್ಟುಕೊಂಡೇ ಇತ್ತ ಕಡೆ ಬಂದವರಿದ್ದೇವೆ. ಅಯೋಧ್ಯೆಯ ದಶರಥ ಚಕ್ರವರ್ತಿಯ ಹಿರಿಯ ಮಗನ ಮಡದಿಯಾದ ಸೀತಾಮಾತೆಯನ್ನು ಅರಸುತ್ತಾ ಇತ್ತ ಕಡೆ ಬಂದವರಿದ್ದೇವೆ. ಬಹಳಷ್ಟು ಸಮಯಗಳಿಂದ ಆ ಕಾರ್ಯವನ್ನು ಮಾಡುತ್ತಾ ಬಂದು ಬಾಯಾರಿದೆ. ಬಾಯಾರಿಕೆಯನ್ನು ನೀಗಿಸಲೆಂದು ಈ ಸರೋವರಕ್ಕೆ ಇಳಿದವರಿದ್ದೇವೆ. ಈ ಸರೋವರದ ವೈಶಿಷ್ಟ್ಯವನ್ನು ನೋಡಿದಂತಹ ನಾವು ಹುಡುಕುತ್ತಿರುವಂತಹ ಆ ಸೀತಾಮಾತೆ ಅಥವಾ ಕದ್ದೊಯ್ದಂತಹ ಆ ಅಸುರನ ಇದುವೇ ಆಗಿರಬಹುದೇ ಅಂದುಕೊಂಡು ಇತ್ತ ಬಂದವರಿದ್ದೇವೆ. ದಯವಿಟ್ಟು ಅನ್ಯಥಾ ಭಾವಿಸದಿರು. ಯಾವುದೇ ಒಂದು ಕೆಟ್ಟ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇತ್ತ ಕಡೆ ಬಂದವರಲ್ಲ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಮ್ಮನ್ನು ಕ್ಷಮಿಸು. ನಮಗೆ ಪತದೋರೆ ತಿರುಗುತ್ತಿಹೇವಲ್ಲ ಹೀಗೆ ಧರಣಿಗೈದೂಡೆ ನಮಗೆ ಪತದೋರೆ ತಿರುಗುತ್ತಿಹೇವಲ್ಲ ಹೀಗೆ ತೆರಳಲಿಂತವದಿ ಬರಿದೆ ಮುಂದೆ ಮಗೆ ಮರಣದೊಡನೆ ಕಾದಿದೆ. ಓ ತರುಣಿಮಣಿ, ನಾನು ಆಗಲೇ ಅಂದಂತೆ ಒಂದು ಮಹತ್ ಕಾರ್ಯವನ್ನು ನಾವು ಇಟ್ಟುಕೊಂಡೇ ಇತ್ತ ಬಂದವರಿದ್ದೇವೆ. ನಮ್ಮ ಉದ್ದೇಶ ಇಲ್ಲಿಗೆ ಬರುವಾಗ ಆ ಸೀತಾಮಾತೆ ಇಲ್ಲಿ ಇರಬಹುದು ಅಂದುಕೊಂಡರೂ ಇಲ್ಲಿ ನಡೆದದ್ದೇ ಬೇರೆ. ಆದ್ದರಿಂದ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ, ನಮಗೆ ಬಹಳಷ್ಟು ದೂರ ಸಾಗಬೇಕಾಗಿದೆ. ನಮ್ಮೊಡೆಯನ ಆಜ್ಞೆಯಾಗಿದೆ, ಸೀತಾಮಾತೆಯನ್ನು ಹುಡುಕಿ ತರದಿದ್ದರೆ ನಮ್ಮ ತಲೆ ಉಳಿಯದು. ಆದ್ದರಿಂದ ಒಂದು ಸಹಾಯವನ್ನು ಮಾಡುವೆಯ? ಧರಣಿಯ ಕಡೆಗೆ ಹೋಗುವಂತಹ ದಾರಿಯನ್ನು ನಮಗೆ ತೋರಿಸುವೆಯ? ಅಯ್ಯ ವೀರರೇ, ಮರೆಯದಿರಿ ಮನದಿ ನೀವು ನಾರಿಮಣಿ, ನೀವು ತೊಡಗಿಕೊಂಡು
ತಿಳಿದುಕೊಂಡಿರುವಂತದ್ದು ಸತ್ಕಾರ್ಯದಲ್ಲಿ ಎಂಬುದು ನೀವು ಆಡಿದಂತಹ ಮಾತುಗಳಿಂದ ವೇದ್ಯವಾಯಿತು. ಧರ್ಮ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಮುಂದುವರಿಯುತ್ತೀರಿ ಎಂಬುದಾಗಿ ಆದರೆ ನಾನು ನಿಮಗೆ ಸಹಾಯವನ್ನು ಮಾಡಬೇಕು ತಾನೆ. ನೀವೀಗ ನನ್ನ ಈ ಪುರಕ್ಕೆ ಬಂದು ಈ ಪುರದಿಂದ ಹೊರಗೆ ಹೋಗುವುದಕ್ಕೆ ದಾರಿ ಕಾಣದೆ ನೀವು ತೊಳಲಾಡುತ್ತಾ ಇದ್ದೀರಿ. ಹೌದು. ಆ ವಿಚಾರವಾಗಿ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಇದು ನಿಮ್ಮನ್ನು ಕರೆದುಕೊಂಡು ಈ ಸರೋವರದ ಮೇಲ್ಭಾಗಕ್ಕೆ ಬಂದಿದ್ದೇನೆ. ಹೊರ ಪ್ರವೇಶವನ್ನು ನಾವು ಪ್ರವೇಶಿಸಿದ್ದೇವೆ. ಅಯ್ಯ ವೀರರೇ, ನಾರಿಮಣಿ, ಒಂದು ವಿಚಾರವನ್ನು ನಿನಗೆ ತಿಳಿಸ್ತಾ ಇದ್ದೇವೆ. ನಿಮ್ಮ ಈ ಕಾರ್ಯದಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಸಹಾಯವನ್ನು ಮಾಡುವುದಕ್ಕೆ ಪಕ್ಷಿರಾಜನಾದಂತಹ ಸಂಪಾತಿಯು ನಿನಗೆ ಸಹಾಯವನ್ನು ಮಾಡುತ್ತಾನೆ. ಹೌದೇ? ಆ ಸಂಪಾತಿಯ ಸಹಾಯವನ್ನು ಪಡೆದುಕೊಂಡು ನೀವು ನಿಮ್ಮ ಕಾರ್ಯದಲ್ಲಿ ಮುನ್ನುಗ್ಗಿ ನಿಮಗೆ ಸಂಪೂರ್ಣವಾದಂತಹ ಯಶಸ್ಸು ಪ್ರಾಪ್ತಿಯಾಗ್ತದೆ. ಆದ ಕಾರಣ ಅತ್ತ ಕಡೆ ಮನ ಮಾಡಿ, ಅತ್ತ ಕಡೆ ಮನ ಹಾಗೇ ಆಗಲಿ. ಇಂದಿಗೆ ದಿನ ಮೂರುಳಿಯಿತು ಭಾಸ್ಕರ ನಂದನ ಪಣೆ ಎಮಗೆ ಅಂದಕ ಮನೆಯಳ್ಳ ಕಾಡದಿ ಹೋದರೆ ಮಂದಗ ಮನೆಯಳ್ಳ ಕಾಡದಿ ಹೋದರೆ ಕೊಂದಲ್ಲದೆ ಬಿಡನು ಇಂದಿಗೆ ದಿನ ಮೂರುಳಿಗಿತು ಭಾಸ್ಕರ ನಂದನ ಪಣೆಯ ಮಗೆ ಕಪಿವೀರರೇ, ಸೀತೆಯನ್ನ ಅರಸುತ್ತಾ ಬಂದಂತಹ ಕಾಲಕ್ಕೆ ದಿನಗಳು ಉರುಳಿದರೂ ಕೂಡ ಸೀತೆಯ ಇಹವನ್ನ ಕಾಣುವುದಕ್ಕೆ ನಮ್ಮಿಂದ ಅಸಾಧ್ಯವಾಗಿ ಹೋಯಿತು. ಸೀತೆಯನ್ನ ಅರಸುವಲ್ಲಿ ನಾವು ವಿಫಲರಾದೆವು ಎಂದರೂ ತಪ್ಪಾಗಲಾರದು. ಹೌದು. ಹಾಗಂತ ಸುಗ್ರೀವನಾಡಿದ ಮಾತೇನು? ತಿಂಗಳು ಒಂದರ ಒಳಗಾಗಿ ಸೀತಾಮಾತೆಯನ್ನ ಅರಸದೇ ಬಂದರೆ ಮರಣವನ್ನ ಖಚಿತ, ಕೊಂದು ಹಾಕುತ್ತೇನೆ ಎಂಬಂತಹ ಮಾತು. ಹೌದು. ಹಾಗಿರುವಾಗ ಆಡಿದಂತಹ ಮಾತನ್ನ ತಪ್ಪುವವ ಸುಗ್ರೀವನಲ್ಲ. ಹೌದು. ಹಾಗಂತ ಅಂಗದನಾಡಿದಂತಹ ಮಾತು ಏನು? ಉಪವಾಸವಿದ್ದು ಇಲ್ಲೇ ಇದ್ದುಕೊಂಡು ಅಲ್ಲಿ ಹೋಗಿ ಸಾಯುವುದಕ್ಕಿಂತ ಇಲ್ಲೇ ಇರುವುದು ಉತ್ತಮ ಎಂಬಂತ ಮಾತನ್ನೂ ಆಡಿದವನಿದ್ದಾನೆ. ಹೌದು. ಅಂಗದನ ಆ ಮಾತನ್ನ ಕೇಳಿ ನಾನಾಡಿದೆ, ಕೊಂದರೆ ಕೊಲಲಿ, ಕೊಂದರೆ ಕೊಲಲಿ, ಕಾಯ್ದರೆ ಕಾಯಲ. ಕೊಂದರೆ ಕೊಲಲಿ, ಕಾಯ್ದರೆ ಕಾಯಲ, ರಾಮ
ಬರಲಿ, ಬರುವುದು ಬೇಡ ಅಂತ ನಾವು ಹೇಳಿದರೂ ಕೂಡ ಅದನ್ನ ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹೌದು. ಬೇಕು ಅಂತ ಬಯಸಿದರೂ ಅದು ಬರುವಂತದ್ದು ಅಲ್ಲ. ಹೌದು. ಹಾಗಾಗಿ ರಾಮನ ಸೇವೆಯನ್ನ ಮಾಡುತ್ತಾ ಕರ್ತವ್ಯ ನಿರತರಾದಂತಹ ನಮಗೆ ಮರಣವೊಂದು ಬಂತು ಅಥವಾ ನಮ್ಮ ನಾಶಕ್ಕೆ ಕಾರಣವಾಗುತ್ತದೆ ಅಂತ ಆದ್ರೆ ಅದು ನಮಗೆ ಮೋಕ್ಷದ ಪದವಿಯನ್ನ ಕೊಡುವುದಕ್ಕೆ ಸಾಧ್ಯ ಉಂಟು. ಯಾಕೆ ಹೀಗಾಡಿದೆ ಗೊತ್ತಾ? ಯಾಕೆ? ಈ ಹಿಂದೆ ಜಟಾಯಿಯು ಸೀತಾಪಹರಣದ ಸಮಯದಲ್ಲಿ ರಾವಣನನ್ನ ಎದುರಿಸಿ ಧರ್ಮ ರಕ್ಷಣೆಗಾಗಿ ಕರ್ತವ್ಯ ನಿರತನಾದನಂತೆ. ಹೌದು. ಆ ಕಾಲಕ್ಕೆ ಸೀತಾಮಾತೆಯ ಅನುಗ್ರಹದಿಂದ ಸೀತಾಪಹಾರದ ವಿಚಾರವನ್ನ ಶ್ರೀರಾಮನಿಗೆ ತಲುಪುವವರೆಗೂ ಆ ಶ್ರೀರಕ್ಷೆಯನ್ನ ಅನುಗ್ರಹಿಸಿದಳಂತೆ. ಹೌದು. ತದನಂತರವಾಗಿ ರಾಮದೇವರ ಅನುಗ್ರಹದಿಂದ ಜಟಾಯುವು ಮೋಕ್ಷವನ್ನ ಪಡೆದನಂತೆ. ಖಂಡಿತವಾಗಿ. ಹಾಗಾಗಿ ಹುಟ್ಟು ಸಾವುಗಳ ಬಗ್ಗೆ ಚಿಂತಿಸುವುದಕ್ಕೆ ನಾವಲ್ಲ, ಅದೆಲ್ಲವನ್ನು ನಿರ್ಧರಿಸುವ ಪ್ರಭು ರಾಮಚಂದ್ರನಿದ್ದಾನೆ. ಹಾಗಂತ ನಮ್ಮ ಕಾರ್ಯದಲ್ಲಿ ನಾವು ಮುಂದೆಗೆ ಕರ್ತವ್ಯ ನಿರತರಾಗುವುದಕ್ಕೆ ಮುಂದಾಗೋಣ. ಖಂಡಿತವಾಗಿ. ಇದರದಲ್ಲಿ ತಮ್ಮೋಳ್ ಆಲೋಚನೆಯ ಕೈದು ಮಾತಾಡುತ್ತಿರುವ ವೇಳೆಯಲ್ಲಿ ಆತದ ತಾಯುವಿನಂತೆ ದೀಪ ಸಂಪಾದಿ ಬಂದಿವರ ಕೇಳಿದನು. ಸಂಪೂರ್ಣವಾಗಿ ಜೀವನದಲ್ಲಿ ದುಃಖವೇ ಮಿಶ್ರಿತವಾಗಿರುವಂತಹ ಸಂದರ್ಭದಲ್ಲಿ ಒಂದೆರಡು ಸುಖವಾಗಿರತಕ್ಕಂಥ ಮಾತುಗಳನ್ನು ನಾ ಕೇಳಿದೆ. ಹೇಳುವುದಕ್ಕೆ ನಾವು ಅರುಣನ ಮಕ್ಕಳಾಗಿ ಜೀವಿತಾವಧಿಯನ್ನು ಪ್ರಾರಂಭಿಸಿದವರು, ಮುಂದುವರಿಸಿಕೊಂಡು ಹೋಗತಕ್ಕಂಥವರು. ನಾವಿಬ್ಬರೂ ಕೂಡ ಪಕ್ಷಿ ಕುಲದಲ್ಲಿ ವಿನತೆಯ ಪಕ್ಷಿ ಕುಲ ಅನ್ನುವಂಥ ಶ್ರೇಷ್ಠ ಕುಲದಿಂದ ಬಂದವರು. ನಮ್ಮ ಇತಿಹಾಸವೇ ಸಾರುತ್ತದೆ ನಾವದೆಂಥವರು, ಏನನ್ನು ಮಾಡಿ ತೋರಿಸಿದ್ದೇವೆ ಪ್ರಪಂಚ ಮುಖಕ್ಕೆ ಇವತ್ತಿನ ಕಾಲಕ್ಕಾಗುವಾಗ. ನಾವಿಬ್ಬರೂ ಕೂಡ ಆಕಾಶದಲ್ಲಿ ಅತಿ ಎತ್ತರಕ್ಕೆ ಸಾಗಬೇಕು ಅನ್ನುವಂಥ ಉದ್ದೇಶವನ್ನು ಮನಸ್ಸಿನಲ್ಲಿ ಜಾಗೃತಪಡಿಸಿ ಅತ್ಯಂತ ಎತ್ತರಕ್ಕೆ ಆಕಾಶದಲ್ಲಿ ಹಾರಿದವರು. ಈ ಸಂದರ್ಭಕ್ಕಾಗುವಾಗ ಹಾರುತ್ತಾ ಹಾರುತ್ತಾ ನಮ್ಮೆರಡು ರೆಕ್ಕೆಗಳನ್ನು ಅತಿಯಾದ ವೇಗದಲ್ಲಿ ಬಡಿಯುತ್ತಾ ಸಾಗತಕ್ಕಂಥ ಸಂದರ್ಭದಲ್ಲಿ ಸೂರ್ಯನ ಅತಿಯಾದ ಕಿರಣಗಳಿಂದಾಗಿ ನನ್ನ ತಮ್ಮನನ್ನು ರಕ್ಷಿಸಬೇಕು ಅನ್ನುವ ಉದ್ದೇಶದಿಂದ ನನ್ನೆರಡು ಗರಿಗಳನ್ನು ಅವನಿಗೆ ಮುಚ್ಚಿದೆ. ಆ ಕಾರಣದಿಂದಾಗಿ ಆ ಗರಿಗಳೆಲ್ಲವೂ ಸುಟ್ಟು ಭಸ್ಮವಾಯಿತು. ಒಂದು ಮಾತು ಇದೆಯಲ್ಲ, ತ್ಯಾಗೇನ ಬಂಧು ಭವತಿನ ರಕ್ತೇನ ಕದಾಚನ. ಬಂಧು ಎನ್ನುವಂಥವನು ತ್ಯಾಗದಿಂದ ಬಂಧುವಾಗುತ್ತಾನೆ, ರಕ್ತದಿಂದಲ್ಲ ಎನ್ನುವಂಥದ್ದು. ಇದೇ ಕಾರಣಕ್ಕಾಗಿ ನಾ ತಮ್ಮನನ್ನು ರಕ್ಷಿಸಿದೆ. ಅಯ್ಯ, ಇವತ್ತಿನ ಕಾಲಕ್ಕಾಗುವಾಗ ನನ್ನೆರಡು ಕಿವಿಗಳು ಕೇಳುತ್ತಾ ಇರುವಂಥ ಮಾತುಗಳು ಸತ್ಯವೇ ಅಂತ ಕೇಳಿದರೆ ಸತ್ಯ. ನನ್ನ ತಮ್ಮನ ಬಗ್ಗೆ ಅವರಾಡುತ್ತಾ ಇದ್ದ ಮಾತುಗಳು ನಾ ಕೇಳಿಸಿದೆ, ನಾ ಅದನ್ನು ಲಾಲಿಸಿದ್ದೆ. ನೇರವಾಗಿ ಸ್ಪಷ್ಟವಾಗಿ ಅವರು ಆಡಿದ ಮಾತುಗಳು ಏನು ಎನ್ನುವುದರ ಬಗ್ಗೆ ಅವರಲ್ಲಿ ಕೇಳುತ್ತೇನೆ. ಓ ಕಪಿಶ್ರೇಷ್ಠರೇ, ಯಾರಯ್ಯ, ಯಾರು ನೀವು? ಯಾರಯ್ಯ? ಯಾರು ಸ್ವಾಮಿ?
ಇದ್ದೀರಲ್ಲ. ಘೋರ ಜನನದಲ್ಲಿ ಸುಮ್ಮನೆ ಕುಳಿತಿರುವುದಾರಯ್ಯ. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022002555. In the serene landscape of Deribail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ಅಯ್ಯ, ಹಾ, ಇಂತಹ ಘೋರ ಕಾರಣದಲ್ಲಿ ನಿಮ್ಮ ಸಂಚಾರವನ್ನು ನಾನು ಕಂಡೆ. ಪ್ರಪ್ರಥಮವಾಗಿ ನಿಮ್ಮ ಸಂಚಾರವನ್ನು ಕಂಡುವುದರಿಂದ ನನಗೆ ಸಂಶಯವು ಮೂಡಿದ್ದು ಸತ್ಯ. ಯಾರಾಗಿರಬಹುದು ಇವರು? ನೋಡುವಂತಹ ಒಂದಿನಿದು ನೋಟಕ್ಕೆ ಸಜ್ಜನ ಮನೋಭಾವ ನಿಮ್ಮಲ್ಲಿದೆ. ಏನೋ ಒಳಿತಾದಂಥ ಕಾರ್ಯಕ್ಕೆ ದುಷ್ಕಾರ್ಯಕ್ಕಲ್ಲ ನೀವಿಲ್ಲಿ ಆಗಮಿಸಿದ್ದು ಅಂತ ನಾನು ಸ್ಪಷ್ಟಪಡಿಸಿದೆ. ಆದರೂ ಕೂಡ ನಿಮ್ಮನ್ನೊಮ್ಮೆ ಪ್ರಶ್ನಿಸುವ, ನಿಮ್ಮಲ್ಲೊಮ್ಮೆ ಮಾತಾಡುವ ಅನ್ನುವಂತಹ ಉದ್ದೇಶದಿಂದ ಮಾತನ್ನು ಆರಂಭಿಸಿದೆ. ನೀವು ಆಡುತ್ತಾ ಇರುವಂತಹ ಮಾತುಗಳಿಗೂ ನನಗೂ ಯಾವುದಾದರೂ ಸಂಬಂಧ ಇದೆಯೋ ಅಂತ ತರ್ಕಿಸಿದರೆ ಖಂಡಿತವಾಗಿಯೂ ಅಲ್ಲೊಂದು ಸಂಬಂಧ ಕಾಣುತ್ತಾ ಇದೆ. ಅವರಾರೋ ಸುಮ್ಮನೆ ಹೋಗಲಿ, ನಮಗೂ ಅವರಿಗದೇನು ಸಂಬಂಧ ಅಂತ ನೋಡಿದರೆ ಅಲ್ಲ. ನೀವು ಉಚ್ಚರಿಸುತ್ತಾ ಇರುವಂತಹ ಪ್ರತಿಯೊಂದು ಮಾತಿಗೂ ನನಗೂ ನನ್ನ ಚರಿತ್ರೆಗೂ ಸಂಬಂಧವಿದೆ ಅಂತ ಅರಿತುಕೊಂಡೆ. ನೀವು ಆಡುತ್ತಾ ಇದ್ದೀರಲ್ಲ ಆ ದಶರಥ ಸುತ ರಾಮನೆಂಬಾದರು. ದಶರಥ ಸುತ ರಾಮನೆಂಬಾದರು.
ಮಾತಿನ ರಾಶಿಯನ್ನೇ ನೀವು ಸುರಿಸಿದಂತಹ ಸಂದರ್ಭ. ಕೆಲವೊಂದು ನಾ ಕೇಳಿದಂತಹ ಪದ ದಶರಥ ಅಂತಾಡಿದ್ದೀರಿ, ಯಾವುದೋ ರಾಜಮನೆತನದ ಹೆಸರನ್ನು ಉಚ್ಚರಿಸಿದಿರಿ, ಅಯೋಧ್ಯ ಎನ್ನುವ ಹಾಗೆ. ಮತ್ತಾಡಿದಿರಿ ಜನಕನಂದನ ಎಂಬಿತ್ಯಾದಿ ಸಂಗತಿಗಳನ್ನು ನಾನು ಕೇಳುತ್ತಾ ಇದ್ದೆ. ಹಾಗೊಂದು ಮಾತನ್ನು ನೀವು ಆಡಿದಿರಲ್ಲ, ಜಟಾಯು. ಈ ಮಾತನ್ನು ಕೇಳಿ ಒಮ್ಮೆಗೆ ನಾನು ವಿಮುಖನಾದೆ, ಒಟ್ಟಿಗೆ ವಿಸ್ಮಯನಾದೆ. ಯಾಕೆ ಎಂದು ಹೇಳುವುದಾದರೆ, ಯಾರ ಜಟಾಯು? ತಮ್ಮನು ಜನಗೆ ತಮ್ಮನಯ್ಯವ ಜಟಾಯು ಕಪಿರಾಯರೇ, ನೀವಾಡುತ್ತಾ ಇರುವಂತಹ ಮಾತು ನನ್ನ ತಮ್ಮನನ್ನು ಒಳಗೊಂಡಿದೆ. ಇಷ್ಟು ದಿವಸಗಳ ಕಾಲ ನನ್ನ ತಮ್ಮನಿಗೇನಾಗಿರಬಹುದು, ತಮ್ಮ ಬದುಕಿದ್ದಾನೋ, ಉಸಿರಾಡುತ್ತಾ ಇದ್ದಾನೋ, ಮರಣವನ್ನು ಹೊಂದಿದ್ದಾನೋ ಅನ್ನುವಂತಹ ಪ್ರಶ್ನೆ ನನ್ನನ್ನು ಕಾಡುತ್ತಾ ಇದ್ದದ್ದು ಸಹಜ. ಇವತ್ತಾಡಿದಿರಿ ಅಲ್ಲ, ನಿರ್ಮಲದಿಂದ ಸತ್ತ, ಯಾವ ರೀತಿಯಲ್ಲಿ ಅವ ಪ್ರಾಣ ತ್ಯಾಗ ಮಾಡಿದ ಹಾಗೂ ಯಾವ ಕಾರಣಕ್ಕೆ ಮಾಡಿದ ಎಂಬಿತ್ಯಾದಿ ಪ್ರಶ್ನೆಗಳು ನನಗೆ ಮೂಡಲಾರಂಭಿಸಿತು. ಮನಸ್ಸಿನಲ್ಲಿ ದುಃಖವಾದರೂ ಕೂಡ ನೀವು ಆಡಿದಿರಿ, ಅವನು ಒಳ್ಳೆಯ ಸತ್ಕಾರ್ಯಕ್ಕೆ ತನ್ನ ಪ್ರಾಣ ತ್ಯಾಗವನ್ನು ಮಾಡಿದ. ಸಂಪೂರ್ಣವಾದ ವೃತ್ತಾಂತವನ್ನು ತಿಳಿಯಬೇಕು ಅನ್ನುವಂಥ ಹಂಬಲ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಈ ಸಂದರ್ಭದಲ್ಲಿ ಕಪಿಶ್ರೇಷ್ಠರಾಗಿ ಮಿಂಚುತ್ತಾ ಇರುವಂತಹ, ಪ್ರಜ್ವಲಿಸುತ್ತಾ ಇರುವಂತಹ ನೀವಿರುವರು ಕೂಡ ಏನಾಯಿತೆನ್ನ ತಮ್ಮನಿಗೆ ಯಾವ ರೀತಿಯಲ್ಲಿ ಮರಣವನ್ನು ಹೊಂದಿದ ಎನ್ನುವಂಥ ವಿಚಾರವನ್ನು ಖಂಡಿತವಾಗಿಯೂ ತಿಳಿಸಬೇಕು ಕಪಿರಾಯರೇ. ನಾವು ಯಾರು, ಜಟಾಯು ಯಾರು ಎಂಬಂತ ವಿಚಾರವನ್ನು ನಮ್ಮ ಹತ್ರ ಕೇಳುತ್ತಾ ಇದ್ದೆಯಲ್ಲ. ವಸುದೆಗುತ್ತಮನಿದ್ದಾನೆ. ವಸುದೆಗುತ್ತಮವಾದ ಯೋಗ್ಯ ಪಟ್ಟಣದಿ ದಶರಥನ
ಕಬ್ಬಿರಾಯ. ನಿನ್ನ ದೇಹಗಳೆಲ್ಲ ಕುಂದಿ ಹೋದರೂ ಕೂಡ ಆ ಅನೇಕ ರೀತಿಯಲ್ಲಿ ನಮ್ಮನ್ನ ಪ್ರಶ್ನೆ ಮಾಡುತ್ತಾ ಇದೆಯಲ್ಲ. ವೃದ್ಧಾಪವ ಅನುಭವಿಸಿದರೂ ಕೂಡ ಪ್ರಶ್ನೆಗೆ ನನ್ನಲ್ಲಿ ಯಾವ ತೊಡಕ ಬರಲಿಲ್ಲ. ಅದಕ್ಕಾಗಿ ನೀನಾಡುವ ಮಾತುಗಳೇ ನನ್ನನ್ನು ಮತ್ತೆ ನಿನ್ನಲ್ಲಿ ಮಾತಾಡುವಂತೆ ಪ್ರಚೋದಿಸ್ತಾ ಉಂಟು. ವಸುದೆಗೆ ಉತ್ತಮನಾದಂತಹ ಅಯೋಧ್ಯ ಪಟ್ಟಣದ ಅರಸ ದಶರಥ ಮಹಾರಾಜ, ಈತನಿಗೆ 3 ಜನ ಮಡದಿಯರಿದ್ದಾರೆ, 4 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಹಿರಿಯವನಾದವ ರಾಮ. ಆ ರಾಮನ ಆ ವಿಶೇಷವಾದಂತಹ ಕೃಪಾ ಕಟಾಕ್ಷ, ಅದೇ ರೀತಿಯಾಗಿ ಅರಸನಾಗಿ ರಾಜ್ಯವನ್ನ ಆಳಬೇಕಿದ್ದ ರಾಮ ವಿಧಿಯ ಘೋರತೆಗೆ ಒಳಗಾಗಿ ಸಮಯದ ದೋಷದಿಂದಲೋ ತನ್ನ ರಾಜ್ಯವನ್ನ ಬಿಟ್ಟು ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನ ರಾಜ್ಯವನ್ನ ಬಿಟ್ಟು ಅರಣ್ಯವನ್ನ ಸೇರಬೇಕಾಯಿತು. ಆ ಕಾಲಕ್ಕೆ ಲಕ್ಷ್ಮಣ ಸೀತೆ ಇವರಿಬ್ಬರೂ ಕೂಡ ರಾಮನನ್ನ ಅನುಸರಿಸಿಕೊಂಡು ಬಂದವರಿದ್ದಾರೆ. ಹಾಗಾಗಿ ಪಂಚವಟಿಯಲ್ಲಿ ನೆಲೆಸಿದಂತಹ ಕಾಲಕ್ಕೆ ದುರುಳ ರಾವಣನಿಂದ ಸೀತಾಪಹಾರವೂ ನಡೆಯಿತು. ಅಲ್ಲಿಯೂ ನೆಮ್ಮದಿಯ ಬದುಕನ್ನ ನಡೆಸುವುದಕ್ಕೆ ಅವಕಾಶ ಸಿಗಲಿಲ್ಲ. ವಿಧಿಯ ಕ್ರೂರತೆಯೋ ಅಥವಾ ಕಾಲದೋಷವೋ ಇದರ ತತ್ಪರಿಣಾಮವಾಗಿ ಆ ಕಾಲಕ್ಕೆ ಸರಿಯಾಗಿ ರಾವಣನು ಸೀತೆಯ ಅಪಹಾರವನ್ನ ಮಾಡುವಂತಹ ಸಮಯಕ್ಕೆ ಮಾರ್ಗ ಮಧ್ಯದಲ್ಲಿ ಜಟಾಯು ಎಂಬಂತ ಪಕ್ಷಿತ್ ರಾವಣನನ್ನು ತಡೆದು ನಿಲ್ಲಿಸಿದ. ಅಣ್ಣ ಆ ಜಟಾಯು ನಿನ್ನ ಅಣ್ಣನೆಂದು ನನಗೆ ತಿಳಿಯದೆ, ಆದರೂ ಜಟಾಯು ತನ್ನ ರಾವಣನನ್ನ ತಡೆದು ನಿಲ್ಲಿಸಿ ಸೀತಾ ರಕ್ಷಣೆಗಾಗಿ ಹೊರಟ. ತನ್ನ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ತೊಡಗಿದಂತಹ ಕಾಲಕ್ಕೆ ರಾವಣನಿಂದ ಹತನಾಗಿ ನನ್ನ ತಮ್ಮನನ್ನ ಅಣ್ಣ ಎಂದು ಹೇಳಿದೆ. ಯಾಕೆ ಹೇಳಿದೆ? ಸಾಹಸದಲ್ಲಿ ನನ್ನಲ್ಲಿಂತಲೂ ಮೇಳು ಎನ್ನುವಾಗ ಅಣ್ಣ ಅಂತ ಕರೆದೆ. ಹೌದು, ನೀನು ಅದನ್ನೇ ಆಡಿದೆ. ಅವನು ವೀರನಾಗಿದ್ದಾನೆ. ಆ ವೀರತ್ವಕ್ಕೆ ಅಣ್ಣ ಎನ್ನುವಂತ ಪ್ರಬೋಧನೆ. ಹೌದು, ಖಂಡಿತವಾಗಿ. ಆ ವೀರತ್ವಕ್ಕೆ ಅನುಸಾರವಾಗಿ ಆ ದುರುಳ ರಾಕ್ಷಸರೊಂದಿಗೆ ಹೋರಾಡಿ ಸೀತೆಯನ್ನ ರಕ್ಷಿಸುವುದಕ್ಕೆ ಅವ ಮುಂದಾದ. ಆ ಕಾಲಕ್ಕೆ ಹಲವಾರು ಸಮಯದವರೆಗೆ ಘೋರವಾದ ಯುದ್ಧವನ್ನು ನಡೆದರೂ ಕೂಡ ಜಟಾಯುವನ್ನ ಸೋಲಿಸುವಲ್ಲಿ ರಾವಣನು ಸೋತು ಹೋದ. ಆದರೂ ತನ್ನ ಬಲಪರಾಕ್ರಮದಿಂದ ತನ್ನ ಬುದ್ಧಿವಂತಿಕೆಯಿಂದ ಜಟಾಯುವಿನ ಆ ಮರ್ಮವನ್ನರಿತು ರೆಕ್ಕೆಗಳನ್ನೇ ತುಂಡರಿಸಿ ಆತನ ಪ್ರಾಣಾಪಹಾರವನ್ನ ಮಾಡುವಂತಹ ಕಾಲಕ್ಕೆ ಮಾತೆಯ ಅನುಗ್ರಹದಿಂದ ಆ ಶ್ರೀರಾಮಚಂದ್ರ ಪ್ರಭುವಿಗೆ ಈ ಸೀತಾಪಹಾರದ ವಿಚಾರವನ್ನ ತಿಳಿಸುವಲ್ಲಿಯವರೆಗೂ ಕೂಡ ಆ ಶ್ರೀರಕ್ಷೆಯನ್ನ ತಾಯಿ ಅನುಗ್ರಹಿಸಿದ ಕಾರಣದಿಂದ ಅವನು ಮತ್ತೆ ಆ ವಿಚಾರವನ್ನ ರಾಮನಲ್ಲಿ ಅರುಹುವುದಕ್ಕೆ, ಸೀತಾಪಹಾರದ ವಿಚಾರ ತಿಳಿಯುವುದಕ್ಕೆ ಸಾಧ್ಯವಾಯಿತು. ಆ ಕಾರಣದಿಂದ ರಾಮದೇವರು ಆತನಿಗೆ ಮೋಕ್ಷದ ಪದವಿಯನ್ನೇ ಅನುಗ್ರಹಿಸಿದರು. ಅದಕ್ಕಾಗಿ ಆತ ಶ್ರೇಷ್ಠ ಮರಣವನ್ನೇ ಹೊಂದಿದ ಎಂಬುದಾಗಿ ನಾನು ಸಂಬೋಧಿಸಿದವನಿದ್ದೇನೆ. ಹಾಗಂತ ಅಲ್ಲಿಂದ ಮುಂದುವರೆದು ಬಂದಂತಹ ನಾವು ಇಲ್ಲಿಯ ತನಕ ಬಂದವರಿದ್ದೇವೆ. ನಮಗೆ ಆ ಲಂಕೆಯನ್ನ ತಲುಪುವಂತಹ ರಾವಣನ ಇಹವನ್ನ ನೋಡುವಂತಹ ದಾರಿ ನಮಗೆ ತಿಳಿಯದು. ಅದಕ್ಕಾಗಿ ಆ ವಿಶೇಷವಾದಂತಹ ಗಮ್ಯಸ್ಥಾನವನ್ನ ನಾವು ತಲುಪುವುದಕ್ಕಾಗಿ ಯಾರಲ್ಲಿ ವಿಚಾರಿಸುವುದು ಎಂಬುದಾಗಿ ಕಾಯುತ್ತಾ ಇದ್ದೆವು. ಅಂತಹ ಕಾಲಕ್ಕೆ ನೀನು ಸಿಕ್ಕಿದೆಯಲ್ಲ. ಆ ಲಂಕಾನಗರಿಯ ಬಗ್ಗೆ ನಿನಗೇನಾದರೂ ತಿಳಿದಿದೆಯಾ? ಅಯ್ಯ, ನೋಡು, ಪವಾಡವಾಗುತ್ತಾ ಇರುವಂತದ್ದು ನೋಡು. ಮೂಡಿರಲು
ನೋಡುತ್ತಾ ಇದ್ದಿ, ಪ್ರತ್ಯಕ್ಷವಾಗಿ ರಾಮನ ಚರಿತೆಯನ್ನು ಕೇಳುತ್ತಾ ಇರುವಂತ ಸಂದರ್ಭದಲ್ಲಿ ಮೂಡುತ್ತಾ ಇದೆಯಲ್ಲ ನನ್ನ ಕಳೆದ ಸುಟ್ಟು ಹೋದ ರೆಕ್ಕೆಗಳು. ಪವಾಡವಾಯಿತಲ್ಲ, ರಾಮನ ಚರಿತ್ರಮಯವಾದಂಥ ಪವಾಡ ವಿಷಯಗಳನ್ನು ಕೇಳುತ್ತಾ ಇರುವಾಗೆ ನನ್ನ ರೆಕ್ಕೆಗಳು ಮೂಡಿತಲ್ಲ. ಧನ್ಯನಾದೆ ಎನ್ನ ಜೀವನ. ಒಂದು ಕಾಲದಲ್ಲಿ ಮಹಾ ಮುನಿಗಳಾದ ನಿಶಾಕರರಾಡಿದರು. ಒಂದು ಕಾಲಕ್ಕೆ ಕಪಿಶ್ರೇಷ್ಠರು ನಿನ್ನ ಬಳಿಗೆ ಬರುತ್ತಾರೆ. ಸೀತಾನ್ವೇಷಣೆಗೋಸ್ಕರವಾಗಿ ಸೀತೆಯ ವಿಷಯಗಳನ್ನು ಅವರು ಕೇಳುತ್ತಾರೆ. ಆ ಸಂದರ್ಭದಲ್ಲಿ ನೀನು ಅದನ್ನು ಹೇಳುವಂಥ ಸಮಯಕ್ಕೆ ನಿನ್ನ ರೆಕ್ಕೆಗಳು ಪುನರಪಿ ಮೂಡಲ್ಪಡುತ್ತದೆ ಎನ್ನುವಂಥ ವಾಗ್ದಾನ ಸತ್ಯವಾಗುತ್ತಾ ಇದೆಯಲ್ಲ. ನಿಮ್ಮ ಬಯಕೆಯನ್ನು ನಾನು ಈಡೇರಿಸಿಕೊಡುತ್ತೇನೆ. ನೋಡುತ್ತಾ ಇದ್ದೀರಲ್ಲ, ಏನದು ನೋಡುವಂಥದ್ದು? ಬೆರಳ ಸನ್ನೆಯಲ್ಲಿ ತೋರಿದನು ಅಲ್ಲಿ ನೋಡಿ ದ್ವೀಪ, ಬೆರಳ ಸನ್ನೆಯಲ್ಲಿ ತೋರಿದನು ಲಂಕಾ ದ್ವೀಪ, ಪುರವಿದೆ ಎಂದು ತೆರಳಿದನು ಸಂಪಾತಿ. ಅಯ್ಯ, ನೀವು ಹೊರಟು ಬಂದಂತಹ ಮಹತ್ ಕಾರ್ಯ ಸೀತಾನ್ವೇಷಣಕ್ಕೋಸ್ಕರವಾಗಿ ಸೀತೆ ಎಲ್ಲಿದ್ದಾಳೆ ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಿಕ್ಕೆ ನೋಡಿ, ನನ್ನೆರಡು ರೆಕ್ಕೆಗಳಲ್ಲಿ ನಿಮ್ಮ ಕೂರಿಸಿದ್ದೇನೆ, ಹಾರಿಸಿಕೊಂಡು ತಟ್ಟತಟ್ಟು ಹೋಗಿದ್ದೇನೆ. ನನ್ನ ಕೈಯಲ್ಲಿ ತೋರಿಸ್ತಾ ಇದ್ದೇನಲ್ಲ, ಎಡಬದಿಯಿಂದ 100 ಯೋಜನೆಗಳು ದಾಟಿದರಿ ಅಂತಾದರೆ ನಿಮಗೆ ಕಾಣಲ್ಪಡುವಂಥದ್ದು ಲಂಕಾ ನಗರಿ. ಆ ನಗರದಲ್ಲಿ ನಿಮಗೆ ಬೇಕಾದಂಥವರು ಸಿಗುತ್ತಾರೆ. ಇವತ್ತಿನ ದಿವಸ ಪವಾಡಮಯವಾದಂತಹ ದಿವಸವಾಗಿ ನನ್ನ ಕರ್ತವ್ಯವನ್ನು ಏನು ನನಗೆ ಕಾರ್ಯ ಇದೆ ಅದನ್ನು ಮಾಡಿದ್ದೇನೆ ಅಂತ ಭಾವಿಸಿದ್ದೇನೆ. ಈ ವೃದ್ಧಾಪ್ಯದಲ್ಲಿಯೂ ಕೂಡ ಭಗವಂತನ ಕಾರ್ಯ ಮಾಡಲಿಕ್ಕೆ ಸಿಕ್ಕಿದಂಥದ್ದು ಅದೊಂದು ಮಹತ್ ಕಾರ್ಯ, ಅದೊಂದೆನ್ನ ಭಾಗ್ಯ ಅಂತ ಭಾವಿಸುತ್ತೇನೆ. ಎನ್ನ ಕಾರ್ಯವನ್ನು ಮುಗಿಸಿದ್ದೇನೆ, ನಿಮಗೆ ಬೇಕಾದಂಥ ವಿಚಾರಗಳನ್ನು ತಿಳಿಸಿದ್ದೇನೆ ಎನ್ನುವಂಥ ಸಂತಸದಿಂದ ನಾನಿನ್ನು ಮರಳುತ್ತೇನೆ ಕಪಿರಾಯರೇ. ಹಾಗದೆ ಖಂಡಿತ. ಹಾರವಿನು ಸರಣಿಯೊಂದರೆ ನಿಮಿಷದೊಳಗೆ ನಮ್ಮಲ್ಲಿ ಯಾರು ಶ್ರೇಷ್ಠರು? ಹಾಗಿದ್ರೆ ಈ ಸೀತಾ ಅನ್ವೇಷಣೆಯ ಕಾರ್ಯದಲ್ಲಿ ತೊಡಗುವುದಕ್ಕೆ ಯೋಗ್ಯರಾದವರು ಯಾರಿದ್ದಾರೆ ಅಂತ ಯೋಚಿಸಿದ್ರೆ ದೂರದಲ್ಲಿ ಒಬ್ಬ ಕುಳಿತಿದ್ದಾನಲ್ಲ, ಹನುಮ, ಕಲಿ ಹನುಮ. ನೀನೇ ಕಲಿ ಹನುಮ. ಕಪಿವರ್ಕರೆಲ್ಲ ಆಡುವಂತ ಮಾತನ್ನ ಕೇಳಿದಾಗ ಉತ್ಸಾಹ ನನಗೂ ಮೂಡಿತ್ತು. ಹಾಗಂತದ್ದು ಸಾಧ್ಯವೇ ಸಾಧುವೆ ಅಂತ ಯೋಚನೆ ಮಾಡ್ತಾ ಕುಳಿತೇನೆ. ಆ ಲಂಕಾ ನಗರವನ್ನ ತಲುಪಿ ಸೀತೆಯನ್ನ ಇರುವ ಇಭಸ್ಥಳವನ್ನ ಕಂಡು ಹಿಡಿದು ಮತ್ತೆ ಅಲ್ಲಿಯ ವಿಚಾರಗಳನ್ನೆಲ್ಲ ಒಪ್ಪಿಸುವಲ್ಲಿ ನಮ್ಮಲ್ಲಿ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ಸಮರ್ಥರಲ್ಲ ಎಂಬುದು ನನ್ನ ಅಭಿಪ್ರಾಯ. ಮಾತನಾಡಿಸಿ ಗೊಂಬೆಯನ್ನು ತಲ್ಲಿ ಮತ್ತೆ ನುತಿಸಿದ ಬಹಳ ಧೈರ್ಯದಿ. ನಾನು ಬಂದದ್ದು ಲಂಕಾಪಟ್ಟಣವನ್ನು ಹುಡುಕುತ್ತಾ ಬಂದೆ. ರಾವಣೇಶ್ವರ ಅಂತ ಎಲ್ಲರೂ ಗಂಭೀರವಾಗಿ ಕರೆಯುತ್ತಾರೆ. ಸಾಮಾನ್ಯವಾಗಿ ಅಲ್ಲಿಗೆ ಯಾರಿಂದಲೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಲಂಕಾಪಟ್ಟಣಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಯಾಕೆ ಬಲ್ಲೆ? ಯಾಕೆ? ಅಲ್ಲಿ 7 ಸುತ್ತಿನ ಕೋಟೆ ಕಣಿವೆ ಚಂದಗಳು. ರಾವಣನ ಪ್ರದೇಶವನ್ನು ತಲುಪಬೇಕು ಅಂತಂದರೆ ಅನೇಕವಾದಂತಹ ತೊಡಕುಗಳಿದೆ ಅಂತ ತಾವಾಡಿದೆ. ಆದರೆ ಯೋಚನೆ ಮಾಡಿ ನೋಡಿ, ಜೀವನವನ್ನು ನಾವು ರೂಪಿಸಿಕೊಳ್ಳುವುದು ಅಂತ ಇದೆ. ಸ್ವಾಮಿ ಕಾರ್ಯಕ್ಕಾಗಿ ಹೊರಟಂತ ನಾನು ಆ ಕಾಯಕದ ಕಡೆಯೇ ಲಕ್ಷ್ಯ ವಹಿಸಿದರೆ ಮಾತ್ರ ಅದು ಜೀವನವಾಗುವುದಕ್ಕೆ ಸಾಧ್ಯ. ನಮ್ಮ ಆಶೀರ್ವಾದವನ್ನು ಬೇಡುತ್ತಾ ಆ ಕಡೆಗೆ ಹಾರ್ತೇನೆ. ಆಗದೆ ಆ ಕಡೆಗೆ ಹಾರ್ತೇನೆ. 700 ಯೋಜನೆ ಎಲ್ಲ ಹಾರಬೇಕದು. ಹಾರ್ತೇನೆ ಅಂತ ಆ ಕಡೆಗೆ ಹಾರ್ತೇನೆ. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore.
Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022002555. In the serene landscape of Deribail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ.